ಹಾಯ್ ಸರ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ ಸುರೇಶ್. ಇನ್ನೂ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಇವತ್ತಿನ ಕತೆ ಏನಪ್ಪ ಅಂತಂದರೆ, ಏರ್ ಆಯಿಲ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಕೋಕೋನಟ್ ಆಯಿಲ್ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಇದೆ, ಹಾಗಾಗಿ ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ. ಹಾಗೆ ಬೇವಿನ ಸೊಪ್ಪು, ಇದು ನಿಂಬೆ ಎಲೆ, ಇದು ಅಮೃತ ಬಳ್ಳಿ, ದಾಸವಾಳ ಎಲೆ, ಹಾಗೆ ಇದು ಮಲ್ಲಿಗೆ ಎಲೆ, ಇದು ರೋಸ್ ಪೆಟಲ್ಸ್, ರೋಸ್ ಹೂವಿನ ಎಲೆ, ಹಾಗೆ ಇದು ಪಪ್ಪಾಯ ಹಣ್ಣಿಂದು, ಇದು ಸೀಬೆ ಎಲೆ, ಒಂದು ಸ್ವಲ್ಪ ಮಲ್ಲಿಗೆ ಹೂ ತಗೊಂಡಿದ್ದೀನಿ, ಇದು ಕರಿಬೇವು ಸೊಪ್ಪು, ಇದು ತುಳಸಿ ಎಲೆ, ದಾಸವಾಳ, ಇದು ನುಗ್ಗೆ ಎಲೆ, ಹಾಗೆ ಸ್ವಲ್ಪ ಅಲೋವೆರಾ ತೊಗೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಸಿಪ್ಪೆ ಸಹಿತ ಇರೋದು ಈರುಳ್ಳಿ ತೊಗೊಂಡಿದ್ದೀನಿ. ಇದು ಕುಟ್ಟಿರೋದು ಅರಿಶಿನ, ಮೆಂತ್ಯ ಮತ್ತು ಇದು ಈರುಳ್ಳಿ ಬೀಜ, ಹಾಗೆ ಸಾಸಿವೆ ಎಣ್ಣೆ ಇಲ್ಲ, ಹಾಗಾಗಿ ಸಾಸಿವೆನೇ ಡೈರೆಕ್ಟ್ ಹಾಕಿ ಮಾಡಿಬಿಡ್ತೀನಿ. ನೋಡಿರಿ, ಇಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಇವಾಗ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಕೋಕೋನಟ್ ಆಯಿಲ್ ಹಾಕಿದ್ದೀನಿ. ನನ್ನ ಹತ್ರ ಸ್ವಲ್ಪ ಕೋಕೋನಟ್ ಆಯಿಲ್ ಇದೆ, ಅಷ್ಟೇ, ಅದಕ್ಕೋಸ್ಕರ ಅಷ್ಟು ಹಾಕಿದ್ದೀನಿ. ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಜಾಸ್ತಿನೇ ತೊಗೋಬೇಕು. ನಾನು ಇಂಗ್ರೀಡಿಯೆಂಟ್ಸ್ ಜಾಸ್ತಿನೇ ತೊಗೊಂಡಿದ್ದೀನಲ್ಲ, ಅದಕ್ಕೆ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ. ಬಟ್ ಸದ್ಯ ಇರೋದ್ರ ಇಷ್ಟೇ. ಆಮೇಲೆ ಬೇಕಾದ್ರೆ ಮಿಕ್ಸ್ ಮಾಡ್ಕೋಬೋದು. ನಾವು ಫೈನಲ್ ಆಯಿಲ್ ಏನಿರುತ್ತೋ ಅದಕ್ಕೆ ಕೋಕೋನಟ್ ಆಯಿಲ್ ಮಿಕ್ಸ್ ಮಾಡ್ಕೋಬೋದು. ಹಾಗಾಗಿ ಇದಕ್ಕೆ ಇವಾಗ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಎಣ್ಣೆ ಇದ್ದರೆ ಅದನ್ನು ಹಾಕ್ಕೋಬೋದು ಡೈರೆಕ್ಟು. ನಾನು ಸಾಸಿವೆ ಎಣ್ಣೆ ಇಲ್ಲ ಅಂತೇಳಿ ಸಾಸಿವೆನೇ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಸಿಡಿಬೇಕು. ಆಮೇಲೆ ಬೇರೆದು ಇಂಗ್ರೀಡಿಯೆಂಟ್ಸ್ ಹಾಕ್ಕೋಬೇಕು. ಇದು ಸ್ವಲ್ಪ ಸಿಡಿಯೋ ತನಕ ಸ್ವಲ್ಪ ವೆಯ್ಟ್ ಮಾಡಿ. ಇವಾಗ ಆದಮೇಲೆ ಇದಕ್ಕೆ ಮೆಂತ್ಯ ಮತ್ತು ಈರುಳ್ಳಿ ಬೀಜ ಬರುತ್ತೆ, ಅದನ್ನು ಹಾಕ್ಕೊತಿದ್ದೀನಿ, ಆನಿಯನ್ ಸೀಡ್ಸ್. ಯಾಕಂತಂದರೆ ಈರುಳ್ಳಿಗಿನ ಅದು ಸ್ವಲ್ಪ ಪವರ್ ಜಾಸ್ತಿ ಇರುತ್ತೆ, ಹಾಗಾಗಿ ಅದನ್ನು ಹಾಕ್ಕೊತಿದ್ದೀನಿ. ಇದು ಅಗ್ರನೆಲ್ಲ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತೇಳಿ ಅದನ್ನು ಹಾಕ್ಕೊತಿದ್ದೀನಿ. ಇನ್ನೂ ಏನೇನೋ ಆ್ಯಡ್ ಮಾಡ್ತಾರೆ, ಬಟ್ ಅವನ್ನೆಲ್ಲ ಪರ್ಚೇಸ್ ಮಾಡೋಕ್ಕೆ ಎಲ್ಲ ದುಡ್ಡಿರಬೇಕಲ್ಲ, ಹಾಗಾಗಿ ಇವಾಗ ಇದೆಲ್ಲ ಇದಾದಮೇಲೆ ಚೆನ್ನಾಗಿ ಅದು ಮೆಂತ್ಯ ಮತ್ತು ಈರುಳ್ಳಿದು ಸೀಡ್ಸ್ ಏನಿದೆ ಅದೆಲ್ಲ ಚೆನ್ನಾಗಿ ಬಿದ್ದಾದಮೇಲೆ, ಫ್ರೈ ಆದಮೇಲೆ ಇವಾಗ ಈರುಳ್ಳಿ ಹಾಕ್ಕೊಳ್ತಾಯಿದ್ದೀನಿ. ಸಿಪ್ಪೆ ಸಹಿತನೇ ಹಾಕ್ಕೋಬೇಕು. ಇದಕ್ಕೆ ಬೆಟ್ಟದ ನೆಲ್ಲಿಕಾಯಿನ ತುರಿದು ಸೇರಿಸ್ಕೊತಾರೆ, ಮತ್ತು ಕಲೋಂಜಿ ಸೀಡ್ಸ್ ಅಂತ ಬರುತ್ತೆ, ಇನ್ನೂ ಏನೇನೋ ಇಂಗ್ರೀಡಿಯೆಂಟ್ಸ್ ಸಿಗುತ್ತೆ, ಅದನ್ನೆಲ್ಲ ಹಾಕ್ತಾರೆ. ಬಟ್ ನಾನು ಮನೇಲಿ ಏನೇನಿದೆಯೋ ಅದರಲ್ಲೇ ಮಾಡ್ಕೊಳೋ ಅಂಥ ಆಯಿಲ್ನ ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ. ಅದನ್ನೆಲ್ಲ ಪರ್ಚೇಸ್ ಮಾಡಬೇಕಂದ್ರೆ ತುಂಬ ಅಮೌಂಟ್ ಖರ್ಚಾಗುತ್ತೆ. ಅದಕ್ಕಿಂತ ಇದೇ ಒಂದು ಸ್ವಲ್ಪ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ, ಹಾಗಾಗಿ ಇದನ್ನು ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿದ್ರಲ್ಲ, ಇವಾಗ ಈರುಳ್ಳಿ ಫ್ರೈ ಆಗಿದೆ. ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಗ್ಯಾಸ್ನ. ಈಗ ಅದಕ್ಕೆ ಕರಿಬೇವು ಸೊಪ್ಪಿಂದು ಎಲ್ಲ ಹಾಕಿದ್ದೀನಿ. ಇವಾಗ ಕರಿಬೇವು ಎಲೆ, ಇವಾಗ ಏನೇನು ನಾನು ಎಣ್ಣೆ ಇಟ್ಕೊಂಡಿದ್ನೋ ಅದನ್ನೆಲ್ಲ ಹಾಕಿದ್ದೀನಿ. ಇವಾಗ ಬೇವಿನ ಎಲೆ ಸೇರಿಸ್ಕೊಂಡಿದ್ದೀನಿ. ಬೇವಿನ ಎಲೆ, ಇದು ದಾಸವಾಳ ಎಲೆ, ಹಾಗೆ ಇದು ದಾಸವಾಳ ಎಲೆನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾವೇನೇನು ತೊಗೊಂಡಿರ್ತೀವೋ ಅದನ್ನು. ಇದು ತುಳಸಿ ಎಲೆ ಹಾಕ್ಕೊಂಡಿದ್ದೀನಿ. ಇವಾಗ ತುಳಸಿ ಎಲೆ ಆದಮೇಲೆ ಇವಾಗ ಇದು ಸೀಬೆ ಗಿಡದ್ದು ಎಲೆ ಹಾಕ್ಕೊತಾ ಇದ್ದೀನಿ. ಅದನ್ನು ಸಹ ಚಿಕ್ಕ ಚಿಕ್ಕದಾಗಿ ಮುರ್ಕೋಬೇಕು, ಕೈಯಲ್ಲೇ ಮುರ್ಕೊಂಡು ಹಾಕ್ಕೋಬೇಕು. ಈಗ ನಾನು ಏನೇನು ಎಲೆ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ. ನುಗ್ಗೆದು ಎಲೆ ಹಾಕಿದ್ದೀನಿ, ಮತ್ತು ಅಮೃತ ಬಳ್ಳಿ ಎಲೆ ಹಾಕಿದ್ದೀನಿ. ಇವಾಗ ಅದಾದಮೇಲೆ ಇದು ರೋಸ್ ಪೆಟಲ್ಸ್ ಹಾಕಿದ್ದೀನಿ. ಇದೆಲ್ಲ ನ್ಯಾಚುರಲ್ಲಾಗಿ ಸಿಗುತ್ತೆ, ಹಾಗಾಗಿ ಏನು ಸೈಡ್ ಎಫೆಕ್ಟ್ ಇರಲ್ಲ. ನೀವು ಡೋಂಟ್ ವರಿ, ಏನೋ ನಮ್ಮ ಹೇರ್ ಇದಾಗ್ಬಿಡುತ್ತೆ ಅಂತ ಹೇಳಿ. ಇವಾಗ ಅದಕ್ಕೆ ಅಲೋವೆರಾ ಹಾಕ್ಕೊತಿದ್ದೀನಿ. ನಾನು ಲಾಸ್ಟಿಗೆ ಹರಳೆಣ್ಣೆ ಹಾಕ್ತೀನಲ್ಲ, ಹರಳೆಣ್ಣೆ ಹಾಕಿದಾಗ ಸ್ವಲ್ಪ ಕೂದಲು ಹೊರಟು ಬರುತ್ತೆ, ಹಾಗಾಗಿ ಅಲೋವೆರಾ ಹಾಕ್ಕೊಂಡಿದ್ದೀನಿ. ಈಗ ದಾಸವಾಳ ಎಲೆ ಹಾಕ್ಕೊಂಡಿದ್ದೀನಿ. ಇವಾಗ ಹಾಕ್ಕೊಂಡು ಎಲ್ಲದನ್ನೂ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋ ಪ್ರೋಸೆಸ್ಸೇ ಹೈಲೈಟ್ ಆಗಿರೋದು. ನಿಮಗೆ ಬೆಳ್ಳುಳ್ಳಿ ಬೇಕಂದರೆ ಅದನ್ನು ಸಹ ಸೇರಿಸ್ಕೋಬೋದು, ಯಾಕಂದರೆ ಬೆಳ್ಳುಳ್ಳಿನೂ ಸಹ ಚೆನ್ನಾಗಿ ವರ್ಕ್ ಮಾಡುತ್ತೆ. ನಿಮಗೇನಾದರೂ ಹೆಡ್ಏಕ್ ಬಂದರೆ ವಾಸಿ ಆಗುತ್ತೆ. ಅದರಿಂದ ಬೆಳ್ಳುಳ್ಳಿಯಲ್ಲಿ ತುಂಬ ಔಷಧೀಯ ಗುಣ ಇರೋದ್ರಿಂದ
ಅದನ್ನು ಹಾಕ್ಕೋಬೋದು. ನಾನು ಮಿಸ್ ಮಾಡಿಬಿಟ್ಟಿದ್ದೀನಿ, ಮರ್ತೋಗ್ಬಿಟ್ಟಿದ್ದೀನಿ. ನೀವು ಮಾಡ್ಕೊಳ್ತಿದ್ದೀನಿ ಇವಾಗ ಆಯಿಲ್ಲ ಅಂತ ಅಂದರೆ ಮಿಸ್ ಮಾಡಿದೆ ಹಾಕ್ಕೊಳ್ರಿ, ಅದು ಚೆನ್ನಾಗಿ ವರ್ಕ್ ಮಾಡುತ್ತೆ ಹೇರಿಗೆ. ಇವಾಗ ಅದೆಲ್ಲ ಇವಾಗ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಚಿಟಿಕೆ ಅರಿಶಿನ, ಇದು ಕೊಂಬನ್ನು ಕುಟ್ಟಿ ತುಪ್ಪಕ್ಕೆ ಅಂತ ಹೇಳಿ ಮಾಡ್ಕೊಂಡಿರೋದನ್ನ ಅದು ಹಾಕ್ತಿದ್ದೀನಿ. ಇವಾಗ ಮಲ್ಲಿಗೆ ಹೂವಿಂದು ಹೂವು ಸಹ ಹಾಕಿದ್ದೀನಿ. ಈಗ ಹರಳೆಣ್ಣೆ ಹಾಕ್ತಾಯಿದ್ದೀನಿ. ತುಂಬ ಹರಳೆಣ್ಣೆ ಏನು ಹಾಕ್ಕೊಳಲ್ಲ, ಹೊರಟಾಗ್ಬಿಡುತ್ತೆ ಕೂದಲು ಅಂತೇಳಿ ಸ್ವಲ್ಪ ಹಾಕ್ತಿದ್ದೀನಿ. ಜಾಸ್ತಿ ಏನು ಹಾಕ್ತಿಲ್ಲ ನಾನು ಹರಳೆಣ್ಣೆನ, ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತೀನಿ. ಮಲ್ಲಿಗೆ ಎಲೆ ಹಾಗೆ ಮಲ್ಲಿಗೆ ಹೂವು ಎರಡನ್ನೂ ಹಾಕಿದ್ದೀನಿ. ಎಲೆ ಹಾಕ್ಕೊಂಡ್ರೂ ನಡೆಯುತ್ತೆ, ಹೂವೇನು ಸ್ಕಿಪ್ ಮಾಡ್ಬೋದು. ಬಟ್ ನಾನು ಒಂದೆರಡು ಇದ್ವಲ್ಲ, ಸುಮ್ಮನೆ ಏನಕ್ಕೆ ಬಿಸಾಡೋದು ಅಂತ ಹೇಳಿ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೆಲ್ಲ ಈ ಎಲೆ ಎಲ್ಲ ಗರಿ ಗರಿ ಆಗಿ ಚೆನ್ನಾಗಿ ಕರ ಅನ್ನೋ ಥರನ ಅದು ಫ್ರೈ ಆಗಬೇಕು. ಎಲೆ ಫುಲ್ ಬ್ಲ್ಯಾಕ್ ಕಲರ್ ಆಗಿ ಈ ಕೈಯಲ್ಲಿ ಈಗ ಮುರಿದ್ರೆ ಪೀಸ್ ಆಗುತ್ತಲ್ಲ ಆ ಥರ ಆಗಬೇಕು. ನೋಡಿರಿ ಇವಾಗ ಚೆನ್ನಾಗಿ ಕುದೀತಿದೆ. ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಆಯಿಲೆಲ್ಲ ಚೆನ್ನಾಗಿ ಕುದ್ದು ಅದರಲ್ಲಿರೋ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸಲ್ಲಿರೋದೆಲ್ಲ ಕೊಬ್ಬರಿ ಎಣ್ಣೆಗೆ ಚೆನ್ನಾಗಿ ಬಿಟ್ಕೊಂಡು ಆದಮೇಲೆ ನಾವು ಅವಾಗ ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡು ಅದನ್ನು ಬಾಟಲಿಗೆ ಪ್ರಿಸರ್ವ್ ಮಾಡಬೇಕು. ನೋಡಿದ್ರಲ್ಲ, ಬಟ್ ನೀವು ಚೆನ್ನಾಗಿ ಅದು ಎಲೆ ಸೌಂಡ್ ಗೊತ್ತಾಗುತ್ತೆ, ಗರಿ ಗರಿ ಅನ್ನೋದು, ಆ ಥರ ಇದು ಮಾಡ್ಕೋಬೇಕು. ನೋಡಿದ್ರಲ್ಲ, ಎಲ್ಲ ಎಲೆದು ಈ ಥರ ಕುದ್ದು ಕಲರ್ ಚೇಂಜ್ ಆಗಿ ಬ್ಲ್ಯಾಕ್ ಕಲರ್ ಆಗಿ ಆಮೇಲೆ ಕಲರು ಚೇಂಜ್ ಗರಿ ಅಂತ ಸೌಂಡ್ ಬರುತ್ತಲ್ಲ, ಗೊತ್ತಾಗುತ್ತೆ ನಿಮಗೆ. ಆಲ್ಮೋಸ್ಟ್ ನಾನೇನು ಅಷ್ಟು ಎಕ್ಸ್ಪ್ಲೈನ್ ಮಾಡೋದು ಬೇಡ, ನಾಲೆಡ್ಜ್ ಎಲ್ಲರಿಗೂ ಇರುತ್ತೆ ಅಲ್ವಾ. ಬಟ್ ಹೇಳೋ ಕರ್ತವ್ಯ ಅಲ್ಲ ನಂದು, ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೇ. ನೋಡಿದ್ರಲ್ಲ, ಈ ಥರ ಆಯಿಲ್ ಇವಾಗ ನನಗೆ ಅಷ್ಟೇ ಸಿಕ್ಕಿರೋದು, ಯಾಕಂದರೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಇತ್ತಲ್ಲ, ಹಾಗಾಗಿ ನಂಗೆ ಅಷ್ಟೇ ಎಣ್ಣೆ ಆಗಿರೋದು. ನಾನು ಅದಕ್ಕೆ ಆಮೇಲಿಂದನ ಕೊಬ್ಬರಿ ಎಣ್ಣೆ ತಂದಾದಮೇಲೆ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊತೀನಿ. ತುಂಬ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಸ್ವಲ್ಪ ಕೊಬ್ಬರಿ ಎಣ್ಣೆಗೆ, ಹಾಗಾಗಿ ನಾನು ಅದಕ್ಕೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಕೊತೀನಿ. ಅದು ತಂದಾದಮೇಲೆ ನೀವು ಜಾಸ್ತಿನೇ ಹಾಕ್ಕೊಳ್ಳಿ ಆಯಿತಾ, ಮಾಡ್ಕೋಬೇಕಾದ್ರೆ ಇಂಗ್ರೀಡಿಯೆಂಟ್ಸ್ ಎಷ್ಟು ತೊಗೊಳ್ತೀರೋ ಹಾಗಾಗಿ. ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ, ಇವಾಗ ಕೂಲ್ ಡೌನ್ ಆಗಕ್ಕೆ ಬಿಡ್ತೀನಿ. ನೋಡಿದ್ರಲ್ಲ, ನನಗೆ ಸಿಕ್ಕಿರೋದೇ ಇಷ್ಟೇ ಆಯಿಲು, ಯಾಕಂತಂದರೆ ಅರ್ಧ ಎಲೆಯಲ್ಲೇ ಸೇರ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ನನಗೆ ಸಿಕ್ಕಿರೋದು ಇಷ್ಟೇ ಆಯಿಲು, ಕೊಬ್ಬರಿ ಎಣ್ಣೆದು ನಾನು ಮಾಡಿರೋದು. ನಾನು ಇವಾಗ ಒಂದು ಬಾಟಲ್ ತೊಗೊಂಡಿದ್ದೀನಿ ಆಯಿತಾ. ಮಿಡಲ್ ಕ್ಲಾಸ್ ಪೀಪಲಿಗೆ ಗೊತ್ತಿರುತ್ತೆ, ಎಕ್ಸ್ಪೆನ್ಸಸ್ ಏನೋ ಜಾಸ್ತಿ ಮಾಡೋಕ್ಕಾಗಲ್ಲ ಅಂತೇಳಿ ತಲೆ ಓಡಿಸಿ ಅದಕ್ಕೆ 2 ಹೋಲ್ ಮಾಡಿದ್ದೀನಿ. ಇದು ಜೀರಾ ಜ್ಯೂಸ್ ಬಾಟ್ಲಿಗೆ 2 ಹೋಲ್ ಮಾಡಿದ್ದೀನಿ. ಇವಾಗ ಆಯಿಲ್ನ ಸೋಸ್ಕೊಂಡು ನೋಡಿರಿ ಬಾಟಲಿಗೆ ಇವಾಗ ಪ್ರಿಸರ್ವ್ ಮಾಡಿದ್ದೀನಿ. ಇದಕ್ಕೆ ನಾನು ಆಮೇಲಿಂದ ಕೊಬ್ಬರಿ ಎಣ್ಣೆ ನೋಡಿದ್ರಲ್ಲ, ಇದು ಇವಾಗ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿದ್ದೀನಿ. ಇವಾಗ ಹಾಗೆ ತುಂಬ ಬ್ಲ್ಯಾಕ್ ಕಲರ್ ಕಾಣ್ತಾಯಿತ್ತು, ಯಾಕಂದರೆ ಕಡಿಮೆ ಎಣ್ಣೆಗೆ ನಾವು ಅಷ್ಟಕ್ಕೊಂದು ಇಂಗ್ರೀಡಿಯೆಂಟ್ಸ್ ಆಗಿದ್ವಲ್ಲ, ಅದರದ್ದೆಲ್ಲ ಇಳ್ಕೊಂಡು ಆ ಕಲರ್ ಕಾಣ್ತಾಯಿತ್ತು. ನೋಡಿರಿ ಇವಾಗ ಕೊಬ್ಬರಿ ಎಣ್ಣೆ ಆ್ಯಡ್ ಮಾಡಿದ್ಮೇಲೆ ಈ ಥರ ಕಾಣ್ತಾ ಇದೆ. ಫುಲ್ಲು ಕೊಬ್ಬರಿ ಎಣ್ಣೆನೂ ಹಾಕ್ಕೋಬೋದು, ಅಲ್ಲಿ ಆ ಬಾಟಲ್ ಫುಲ್ ತನಕನೂ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಿಮಗೆ ಹಾಕೋಕ್ಕೇನು ಹಿಂಜರಿಕೆ ಆಗೋಲ್ಲ, ಸಖತ್ತಾಗಿರುತ್ತೆ. ಇದು ಮನೆಯಲ್ಲೇ ಮಾಡಿರೋದು, ಏನು ಸೈಡ್ ಎಫೆಕ್ಟ್ ಏನೂ ಇರೋಲ್ಲ, ಯಾಕಂತಂದರೆ ನಾವು ಬಳಸೋ ಅಂಥದ್ದನ್ನೇ ಹಾಕಿರೋದು, ಅದು ಬಿಟ್ಟು ಎಕ್ಸ್ಟ್ರಾ ಏನೂ ಹಾಕಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತೀನಿ. ಇವತ್ತಿನ ನನ್ನ ವ್ಲಾಗ್ ಇಷ್ಟೇ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಯಾಕಂದರೆ ಹಾಗೆ ವಾಚ್ ಮಾಡ್ತಾ ಇದ್ದೀರಾ ನೀವು, ಸಬ್ಸ್ಕ್ರೈಬ್ ಮಾಡಿಕೊಂಡೆ. ಐ ಡೋಂಟ್ ನೋ ಯಾಕೆ ಅಂತ ಹೇಳಿ, ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ವಿ ಅನ್ನೋದು ನಂಗೆ ಗೊತ್ತಾಗ್ತಿಲ್ಲ. ಪ್ಲೀಸ್ ತಿಳಿಸ್ಕೊಡಿ ಆಯಿತಾ. ಹೀಗೆ ಥರ ಇನ್ನೂ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಮುಂದೆ ಇಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.